ಇದು ಅನ್ಯಾಯ ಕಣೋ. ಇದಕ್ಕೂ ಮುಂಚೆ ಆಸ್ತಿಲ್ ಅರ್ಧ ಕೊಡ್ತೀವಿ ಅಂತ ಅವಳಿಗೆ ಆಸೆ ಹುಟ್ಸಿದ್ರಿ. ಕಡೆ ಪಕ್ಷ ಕಾಲ್ ಭಾಗನಾದ್ರೂ ಕೊಡ್ರೋ, ಇಲ್ಲ ಅಂದ್ರೆ ಅವಳು ಹೇಗೋ ಬದುಕ್ತಾಳೆ. ಭಿಕ್ಷೆ ಬೇಡಿ ಬದುಕಕ್ಕೆ ಹೇಳು. ಅಂದ್ರೆ ನನಗ್ ಭಿಕ್ಷೆ ಬೇಡ ಅಂತಿದ್ಯಾ? 2 ಕಾಲ್ ಬಿದ್ದೋಗಿದ್ರು ವೀಲ್ ಚೇರಲ್ಲಿದ್ರು ನಿನಗ್ ನಾಚಿಕೆ ಅನ್ನೋದಿಲ್ಲ. ಹೇಯ್, ಹಾರಿಕಾ, ಅಖಿಲ್ಗೆ ಯಾರಿಂದಾನೆ ಕಾಲ್ ಹೋಗಿದ್ದು? ನಿನ್ನಿಂದ ಅಲ್ವಾ? ನಾಚಿಕೆ ಇಲ್ದೇ ಇರೋದು ಯಾರ್ಗೆ? ನಿನಗ ಅಖಿಲ್ಗ? ನನ್ನ ಮುಂದೆನೆ ನನ್ನ ಕ್ಲೈಂಟ್ ಹೊಡಿತೀರಾ? ನಿಮ್ಗೆ ಎಷ್ಟು ಧೈರ್ಯ? ನೋಡಿಲ್ಲ ಯಾರವ್ರೆ, ಇವಳು ಒಂದೇಟು ಮಾತ್ರ ತಿನ್ಲಿ, ಈಗ ಉಳಿದಿರೋ ಅಷ್ಟು ಬ್ಯಾಲೆನ್ಸ್ ಏಟ್ನ ಮತ್ತೆ ಬಂದರೆ ಬೀಳುತ್ತೆ. ನೋಡು ಹಾರಿಕಾ, ಹೆಣ್ಣು ಅನ್ನೋ ಸಹಾನುಭೂತಿಯಿಂದ ನಿನ್ನ, ಕರಿಕೋಟ್ ಹಾಕ್ಕೊಂಡಿದ್ದಾರನ್ನ ಗೌರವದಿಂದ ನಿಮ್ಮನ್ನ ಇಲ್ಲಿ ತನಕ ಸಹಿಸ್ಕೊಂಡಿದ್ದೀವಿ. ಬಾಯಿ ಬಿಟ್ಟು ಕೇಳಿದ್ಲಲ್ಲ ಅಂತ ಆಸ್ತಿ ಕೊಡೋದಕ್ಕೂ ರೆಡಿಯಾಗಿದ್ರಿ ನಾವು. ಆದರೆ ಇವಳು ಅದಕ್ಕೂ ಅರ್ಹಳಲ್ಲ ಅಂತ ಇವಾಗ ಅರ್ಥ ಆಯ್ತು. ಈಗಲೇ ಹೊಟ್ಟು ಹೋದ್ರೆ ಮರ್ಯಾದೆ ಇರುತ್ತೆ, ಇಲ್ಲ ಅಂದ್ರೆ ನನಗ್ ಜೀವನಾಂಶ ಕೊಡದೆ ಹೇಗ್ ಕಳಿಸ್ತೀರಾ? ನಾನು ನಿನ್ಗೆ 500 ರೂಪಾಯಿ ಕೊಟ್ಟೆ, ನಮ್ಮ ಅದಕ್ಕೆ ನಿಂಗೆ ಕಪಾಳಕ್ಕೆ ಕೊಟ್ರು. ಲೆಕ್ಕ ಸರಿಯಾಗಿಲ್ವಾ? ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಿದ್ದೀರಾ? ನೀವು ಉದ್ಧಾರ ಆಗಲ್ಲ, ಸರ್ವನಾಶ ಆಗಿ ಹೋಗ್ತೀರಾ. ಏನು ಶಾಪ ಹಾಕ್ತಿದ್ಯಾ? ಮರ್ಯಾದೆಯಿಂದ ಆಚೆ ಹೋಗು. ಅಖಿಲ್ಗೆ ಸೇವೆ ಮಾಡಲಿಲ್ಲ, ಅಖಿಲ್ನಿಂದ ಮಗು ಪಡಿಲಿಲ್ಲ, ಯಾವತ್ತೂ ಜವಾಬ್ದಾರಿಯಿಂದ ಇರಲಿಲ್ಲ. ಜೀವನಾಂಶ ಬೇಕಾ ನಿನ್ಗೆ? ಜೀವನಾಂಶ? ನೀನ್ ಮಾಡಿರೋ ಚೀಟಿಂಗ್ಗೆ ನಿನ್ನ ಜೈಲಿಗೆ ಕಳಿಸ್ದೆ ಕ್ಷಮಿಸಿರೋದೇ ಹೆಚ್ಚು. ಹೋಗಮ್ಮ. ಹೋಗ್ತೀನಿ, ಆದ್ರೆ ನಿಮ್ ಯಾರನ್ನು ಸುಮ್ಮನೆ ಬಿಡಲ್ಲ. ನಿಮ್ ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ನಿಮ್ಮನ್ನ ಬೀದಿಗೆ ತರ್ತೀನಿ. ನಿಮ್ಮ ಮರ್ಯಾದೆ, ಆಸ್ತಿ ಎಲ್ಲ ಕಳ್ಕೊಳ್ಳೋ ಹಾಗೆ ಮಾಡದೇ ಇದ್ರೆ ನಾನು ಹಾರಿಕಾನೇ ಅಲ್ಲ. ನಿನಗಿಷ್ಟ ಬಂದಿದ್ದು ಮಾಡ್ಕೋ. ಗೆಟ್ ಔಟ್. ಹಾರಿಕಂಗ್ ಆಸ್ತಿನೂ ಸಿಗ್ಲಿಲ್ಲ, ಅದ್ರಲ್ಲಿ ನನಗ್ ಪಾಲು ಸಿಗ್ಲಿಲ್ಲ. ಏನತ್ತೆ, ಯಾಕೋ ಬೇಜಾರ್ ಮಾಡ್ಕೊಂಡಂಗಿದ್ಯಾ? ಹಾರಿಕಾ ಜೊತೆ ನೀನ್ ಕೂಡ ಆಚೆ ಹೋಗ್ತೀಯಾ? ಹಾ, ನಾನ್ ಯಾಕೆ ಹೋಗ್ಲಿ? ನಾನೇನ್ ತಪ್ಪು ಮಾಡಿದೀನಿ? ಆಗ್ಲೇ ಹಾರಿಕಾ ಪರವಾಗಿ ಮಾತಾಡಿದ್ಯಲ್ಲ, ಅವಳಿಗೆ ಜೀವನಾಂಶ ಕೊಡ್ಬೇಕು ಅಂದ್ಯಲ್ಲ. ಅತ್ತೆ, ಇನ್ನೊಂದ್ಸಲ ಏನಾದರೂ ಹಾರಿಕಾಗೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅತ್ತೆ. ಏನೋ ಕರುಣೆಯಿಂದ ಹಾಗೆ ಹೇಳ್ದೆ ಅಭಿ, ಅಷ್ಟೇ ಬಿಟ್ರೆ ಹಾರಿಕನ್ ಮೇಲೆ ನನ್ಗೇನ್ ಪ್ರೀತಿ ಇಲ್ಲ. ಓ, ಇನ್ನು ಈ ಮನೆಗೂ ಹಾರಿಕಾಗೂ ಯಾವ ಸಂಬಂಧನೂ ಇಲ್ಲ. ಮನೇಲಿ ಯಾರು ಕೂಡ ಹಾರಿಕಾ ಜೊತೆ ಸಂಬಂಧ ಇಟ್ಕೋಬಾರ್ದು. ದೊಡ್ಡಮ್ಮ, ಅತ್ಗೆಗೆ ಸ್ವಲ್ಪ ಜೋರಾಗಿ ಹೇಳು. ಈ ಮನೆಯಲ್ಲಿ ಅತ್ತೆ ಒಬ್ಳೆ ಈ ಹಾರಿಕಾನ್ ವಹಿಸ್ಕೊಂಡ್ ಬರೋಳು. ಅವಳಿಂದ ಇವಳಿಗೇನ್ ಲಾಭ ಇದೆಯೋ ಏನೋ. ಅವಳಿಂದ ನನಗೇನೆ ಲಾಭ ಇರುತ್ತೆ? ನನ್ನ ಯಾಕೆ ಸಿಕ್ಕಾಕಿಸ್ತಿದ್ಯಾ? ಏನೋ ಪಾಪ ಅಂತ ಕರುಣೆಯಿಂದ. ಹಾರಿಕಾ ಮೇಲೆ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ. ಅವಳಿಗೆ ಕೊಟ್ಟಿರೋ ಎಲ್ಲ ಅವಕಾಶನೂ ಹಾಳು ಮಾಡ್ಕೊಂಡಿದ್ದಾಳೆ. ಅವಳ ಜೀವನ ಅವಳಿಷ್ಟ ಅಷ್ಟೇ ವಸು, ಅಷ್ಟೇ. ಅವಳ ಹಣೆಯಲ್ಲಿ ಏನ್ ಬರ್ದಿದ್ಯೋ ಹಾಗೆ ನಡೆಯುತ್ತೆ. ನಾನೇನು ಅವಳ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲಪ್ಪ. ಇನ್ನೊಂದ್ಸಲ ಹಾರಿಕಾ ಮನೆಗೆ ಬಂದ್ರೆ ಅವಳ ಮುಖಕ್ಕೆ ಉಗಿದ್ ಕಳಿಸಿ. ಅತ್ತೆ, ನಿನಗೂ ಹೇಳ್ತಾ ಇದ್ದೀನಿ, ನೀನು ಅವಳನ್ನ ಎಂಕರೇಜ್ ಮಾಡಿದೆ ಅಂತ ಅನ್ಕೋ.
ಅವಳಿಗಾಗಿರೋ ಗತಿನೇ ನಿನಗೂ ಆಗುತ್ತೆ. ಅಯ್ಯಯ್ಯೋ ಹಾಗೇನಿಲ್ಲ, ನನ್ನ ಪಾಡಿಗೆ ನಾನಿರ್ತೀನಿ, ನನ್ಗೆ ಯಾರು ಬೇಕಾಗಿಲ್ಲ. ಹೊಸವ್ರೆ, ಟೈಮ್ ಆಯಿತು, ನಾವು ಸ್ಕೂಲ್ಗೆ ಹೋಗೋಣ ಬನ್ನಿ. ಅಣ್ಣ ನೀನು ಆಫೀಸ್ಗೆ ಹೋಗು. ಸ್ಕೂಲ್ ಕೆಲಸ ಆಗಿದ ತಕ್ಷಣ ನಾವು ಬಂದು ಜಾಯ್ನ್ ಆಗ್ತೀನಿ. ಸರಿ ಅಭಿ. ಮಕ್ಕಳ ಬನ್ನಿ, ಹೊಸವ್ರೆ ಬನ್ನಿ ಹೋಗೋಣ. ಬನ್ನಿ. ಬನ್ನಿ. ಅಮ್ಮ, ನಾನು ನಂದಿನಿ ಗುಡಿಗೆ ಹೋಗಿ ಬರ್ತೀವಿ. ಡಿವೋರ್ಸ್ ಸಿಕ್ಕರೆ ತೆಂಗಿನಕಾಯಿ ಹೊಡಿತೀನಿ ಅಂತ ದೇವ್ರಿಗೆ ಹರಿಸ್ಕೊಂಡಿದ್ದೆ. ಸರಿ ಅಖಿಲ್, ಹೋಗಿ ಬನ್ನಿ. ನಿಮ್ ಮಗ ರಾಕಿ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ ಸರ್. ವೆರಿ ಡಿಸಿಪ್ಲಿನ್ಡ್, ಸ್ಪೋರ್ಟ್ಸಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಆಕ್ಟಿವ್ ಆಗಿರ್ತಾನೆ. ಅವನ ಬಗ್ಗೆ ಯಾವ ಕಂಪ್ಲೇಂಟೂ ಇಲ್ಲ. ಥ್ಯಾಂಕ್ ಯು ಮೇಡಮ್. ಮತ್ತೆ ನಮ್ಮ ಅನುಕೀರ್ತಿ ಹೇಗೆ ಓದ್ತಿದ್ದಾರೆ ಮೇಡಮ್? ಅವರು ಕೂಡ ಚೆನ್ನಾಗಿ ಓದ್ತಿದ್ದಾರೆ ಮೇಡಮ್. ರಾಕಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಾನೆ. ಎಲ್ಲಾ ವಿಷಯದಲ್ಲೂ ಹತ್ರ ಇದ್ದು ನೋಡ್ಕೋತಾನೆ. ಹೆಣ್ಮಕ್ಳ ವಿಷಯದಲ್ಲೂ ನೋ ಇಶ್ಯೂಸ್. ಮೇಡಮ್, ವಾಟ್ ಅಬೌಟ್ ಕಿಟ್ಟು? ಆ ಹುಡುಗನ ಬಗ್ಗೆ ಹೇಳಬೇಕು. ಅವನು ರೆಗ್ಯುಲರ್ ಆಗಿ ಸ್ಕೂಲಿಗೆ ಬರಲ್ಲ, ಬಂದ್ರೂ ಓದಲ್ಲ, ಕ್ಲಾಸ್ನಲ್ಲಿ ಗಲಾಟೆ ಮಾಡ್ತಾನೆ. ಸಾರಿ ಮೇಡಮ್, ಅವನು ಹೊಸ್ದಾಗಿ ಬಂದಿದ್ದಾನಲ್ವಾ, ನೀವೇ ಸ್ವಲ್ಪ ಡಿಸಿಪ್ಲಿನ್ ಕಲಿಸ್ಬೇಕು. ಅಫ್ಕೋರ್ಸ್, ಆ ಕೆಲಸ ನಾವು ಹೇಗೂ ಮಾಡ್ತೀವಿ, ಆದ್ರೆ ನೀವು ಕೂಡ ಕೇರ್ ತಗೋಬೇಕು. ಶೋರ್ ಮೇಡಮ್, ನಾವು ನೋಡ್ಕೊಳ್ತೀವಿ. ರಾಕಿ ಕ್ಲಾಸಲ್ಲಿ ಎಲ್ಲರೂ ಚೆನ್ನಾಗಿ ಓದ್ತಾರೆ, ಅದಕ್ಕೆ ಕಿಟ್ಟುನ ರಾಕಿ ಕ್ಲಾಸಿಗೆ ಶಿಫ್ಟ್ ಮಾಡಬೇಕು ಅಂತಿದ್ದೀನಿ. ರಾಕಿನ ಬೇರೆ ಹುಡುಗರನ್ನ ನೋಡಿ ಕಿಟ್ಟುನು ಕಲಿತಾನೆ. ಒಳ್ಳೆ ನಿರ್ಧಾರ ಮೇಡಮ್. ಆ ಕೆಲಸ ಮಾಡಿ. ಇನ್ನೇನಾದರೂ ಕಂಪ್ಲೇಂಟ್ಸ್ ಇದೆಯಾ? ನೋ ಮೇಡಮ್, ನೀವು ಟೈಮಿಗೆ ಸರಿಯಾಗಿ ಫೀಸ್ ಪೇ ಮಾಡ್ತಿದ್ದೀರಾ, ಪೇರೆಂಟ್ಸ್ ಮೀಟಿಂಗ್ಗೆ ಅಟೆಂಡ್ ಆಗ್ತಿದ್ದೀರಾ, ಕಲ್ಚರಲ್ ಈವೆಂಟ್ಸ್ಗಳಿಗೂ ಬರ್ತಿದ್ದೀರಾ. ಈ ವಿಷಯದಲ್ಲಿ ನಾವು ತುಂಬ ಹ್ಯಾಪಿ. ಕಿಟ್ಟು ವಿಷಯನೇ ಸ್ವಲ್ಪ ನೋಡ್ಕೊಳ್ಳಿ ನೀವು. ಖಂಡಿತ ಮೇಡಮ್. ಬರ್ತೀವಿ ಮೇಡಮ್. ಸರಿ ಸರಿ. ಪ್ರಿನ್ಸಿಪಲ್ ಮೇಡಮ್ ಏನಂದ್ರು ಡ್ಯಾಡಿ? ನೀವು ತುಂಬಾ ಚೆನ್ನಾಗಿ ಓದ್ತೀರಾ ಅಂತ ಹೇಳಿದ್ರು. ನಮ್ಮ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರ ಡ್ಯಾಡಿ? ನೋ ಕಂಪ್ಲೇಂಟ್ಸ್, ಓನ್ಲಿ ಕಾಂಪ್ಲಿಮೆಂಟ್ಸ್. ಸದ್ಯ ಉಳ್ಕೊಂಡ್ಬಿಟ್ವಿ ನಾವು. ಕಂಗ್ರ್ಯಾಚುಲೇಷನ್ ರಾಕಿ. ಪ್ರಿನ್ಸಿಪಲ್ ನಿನ್ನ ತುಂಬಾನೇ ಹೊಗಳಿದ್ರು. ನೀನು ತುಂಬ ಗುಡ್ ಸ್ಟೂಡೆಂಟ್ ಅಂತೆ. ಥ್ಯಾಂಕ್ಸ್ ಡ್ಯಾಡಿ. ಕಿಟ್ಟು, ನೀನು ಚೆನ್ನಾಗಿ ಓದ್ತಾ ಇದೆಯಂತೆ, ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಓದಬೇಕಂತೆ. ಓಕೆ, ಓದ್ತೀನಿ ಮಾವ. ಕಿಟ್ಟು, ನೀನು ದಿನ ಸ್ಕೂಲಿಗೆ ಬರ್ತಾ ಇದೆಯಾ ತಾನೆ? ಬರ್ತಿದ್ದೀನಿ ಮಾವ. ಓಕೆ. ಬರ್ತಾ ಇಲ್ಲ ಡ್ಯಾಡಿ. ಸ್ಕೂಲಿಗೆ ಬಂಕ್ ಹಾಕಿ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತಾನೆ. ಆಗಾಗ ಫ್ರೆಂಡ್ಸ್ ಜೊತೆ ಜಗಳನೂ ಮಾಡ್ತಾನೆ ಡ್ಯಾಡಿ. ತಪ್ಪು, ಬಾಬುನ್ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಸರಿ, ಇನ್ನು ಮುಂದೆ ಗಲಾಟೆ ಮಾಡಕ್ಕೆ ಹೋಗ್ಬಾರ್ದು. ಓಕೆ, ದಿನ ಸ್ಕೂಲಿಗೆ ಬಂದು ಚೆನ್ನಾಗಿ ಓದ್ಕೋಬೇಕು. ಓಕೆನಾ? ಸರಿ ಮಾವ. ನಿನ್ನ ರಾಕಿ ಕ್ಲಾಸ್ಗೆ ಶಿಫ್ಟ್ ಮಾಡ್ತಾರಂತೆ. ನಿನಗೆ ರಾಕಿನೇ ಹೆಲ್ಪ್ ಮಾಡ್ತಾನೆ. ಆಯ್ತು ಮಾವ. ಬಾಬುನ್ ಬಗ್ಗೆ ನಾನು ನೋಡ್ಕೊತೀನಿ ಡ್ಯಾಡಿ. ಓಕೆ ರಾಕಿ, ವೆರಿ ಗುಡ್. ಏನು ಅಂದ್ರೆ ಆವಾಗ್ಲಿಂದಲೂ ನಮ್ಮನ್ನ ಯಾರೋ ಒಂದೇ ಸಮ ಅಬ್ಸರ್ವ್ ಮಾಡ್ತಿದ್ದಾರೆ. ಯಾರು? ಎಲ್ಲಿದ್ದಾನೆ? ಅಲ್ಲಿ ನೋಡಿ, ಅಲ್ಲಿ. ಅವನ್ ಯಾರೋ
ಆಗ್ಲಿಂದಾನು ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾನೆ ರೀ. ರಾಕಿ ನೀವು ಕ್ಲಾಸ್ಗೆ ಹೋಗಿ. ಗೋ 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 ಗೋ. ಬಾಯ್ 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 ಮಮ್ಮಿ. ಬಾಯ್ ಬಾಯ್ ಸಿ ಯು. ಹೋಗಿ. ಹಲೋ. ಹೇಯ್ ಹೇಯ್ ನಿಂತ್ಕೋ. ಯಾರ್ರೀ ಅವನು? ಗೊತ್ತಿಲ್ಲ ಹೊಸವ್ರೆ. ಸರಿ ಬನ್ನಿ ಹೋಗೋಣ. ಈ ಪ್ಲಾನ್ ಕೂಡ ಫೇಲ್ ಆಯ್ತು. ಜೀವನಾಂಶಕ್ಕೋಸ್ಕರ ಹೋಗಿ ಕಪಾಳ ಮೋಕ್ಷ ಮಾಡಿಸ್ಕೊಂಡ್ಬಂದೆ. ಸಾರಿ ಹಾರಿಕಾ, ನಿನ್ ಮೇಲೆ ಅಖಿಲ್ಗೆ ಸ್ವಲ್ಪನಾದ್ರೂ ಸಾಫ್ಟ್ ಕಾರ್ನರ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆಸ್ತಿಲಿ ಭಾಗ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಅನ್ಕೊಂಡಿದ್ದು ಸುಳ್ಳಾಯ್ತು. ಆ ಫ್ಯಾಮಿಲಿಯವರೆಲ್ಲ ನನ್ನ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ. ಇನ್ನು ಆ ಮನೆಯಿಂದ ನನಗೆ ₹1 ಕೂಡ ಸಿಗಲ್ಲ. ನಾನು ಮತ್ತೆ ಹೋದ್ರೆ ಸಾಯಿಸ್ಬಿಡ್ತಾರೆ. ಸಾಯಿಸೋದು ಅವ್ರಿಗೆ ಮಾತ್ರ ಗೊತ್ತು ಅಂತ ಅನ್ಕೋಬೇಡ. ನಂಗೂ ಗೊತ್ತು. ಏನ್ ಹೇಳ್ತಿದ್ಯಾ ಆದಿತ್ಯ? ಇಷ್ಟು ದಿನ ಅವರಿಗೆ ಬಿಸ್ನೆಸ್ ವಿಷಯದಲ್ಲಿ ಹೊಡಿಬೇಕು ಅಂತ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಅವ್ರಿಗೆ ಏಟ್ ಕೊಡಬೇಕು ಅಂತ ಅನ್ಕೊಂಡ್ ಪ್ರತಿ ಸಲನೂ ನಾನೇ ಅವರಿಂದ ಏಟ್ ತಿಂತಿದ್ದೀನಿ. ಈಗ ಅವರಿಗೆ ಸಾವಿನ ಏಟ್ ಕೊಡೋಕೆ ಹೊರಟಿದ್ದೀನಿ. ಅಂದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ? ಹೇಳ. ಅವರಿಬ್ರು ಈಗಷ್ಟೇ ಸ್ಕೂಲಿಂದ ಹೊರಟ್ರು ಬಾಸ್. ವೆರಿ ಗುಡ್. ನೀನು ಈಗಲೇ ನಾನು ಹೇಳಿದ್ ಮಾಡು. ಆಲ್ರೆಡಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ಬಾಸ್. ಆನ್ ದ ವೇಲಿ ನಮ್ಮನೊಬ್ಬ ವೆಹಿಕಲ್ ಇಟ್ಕೊಂಡು ರೆಡಿ ಆಗಿದ್ದಾನೆ. ಇವ್ರು ಹೋಗೋದೊಂದೇ ಬಾಕಿ. ಸೂಪರ್. ಪ್ಲ್ಯಾನ್ ಮುಗಿದ ತಕ್ಷಣ ನನಗೆ ಫೋನ್ ಮಾಡು. ಎಂಥ ಪರಿಸ್ಥಿತಿ ಬಂದರೂ ಅವರು ಮಿಸ್ ಆಗಬಾರ್ದು. ಓಕೆ? ಓಕೆ ಬಾಸ್. ಅರ್ಧ ಗಂಟೆಲಿ ನಿಮಗೆ ಫೋನ್ ಮಾಡಿ ಗುಡ್ ನ್ಯೂಸ್ ಹೇಳ್ತೀನಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ಏನ್ ಮಾಡ್ತಿದ್ಯಾ ಆದಿತ್ಯ? ಅಭಿ ಮತ್ತೆ ವಸುನ ಫಿನಿಶ್ ಮಾಡಬೇಕು ಅಂತಿದ್ದೀನಿ. ಅಂದ್ರೆ ಸಾಯಿಸ್ಬಿಡ್ತ್ಯಾ? ಹೌದು. ಆ ಫ್ಯಾಮಿಲಿಲಿ ಅವರೇ ಡೇಂಜರ್. ಅವರಿಬ್ರು ಹೋದ್ರೆ ಆ ಕಡೆ ಫ್ಯಾಮಿಲಿ, ಈ ಕಡೆ ಕಂಪ್ನಿ ಎರಡು ನಮ್ಮ ದಾರಿಗೆ ಬರುತ್ತೆ. ನಮಗೆ ಅಡ್ಡಿ ಆತಂಕ ಇರಲ್ಲ. ನಿಜವಾಗ್ಲೂ ಅವರಿಬ್ರನ್ನ ಸಾಯಿಸ್ತಿದ್ಯಾ? ಎಸ್. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡು. ಅವ್ರ ಸಾವಿನ ಸುದ್ದಿ ನಮ್ಮ ಕಿವಿಗೆ ಬೀಳತ್ತೆ. ನನಗೆ ಚೀಟ್ ಮಾಡಿ ಇನ್ಸಲ್ಟ್ ಮಾಡಿರೋ ಆ ಅಭಿವಸುಗೆ ಸಾವೇ ಸರಿಯಾದ ಶಿಕ್ಷೆ. ಅವ್ರ ಸಾವಿಗೋಸ್ಕರ ನಾನು ಕೂಡ ವೇಟಿಂಗ್. ಸಾವು ಕೂಡ ಅವರಿಗೋಸ್ಕರ ವೇಟಿಂಗ್. ಪೂಜೆ ಚೆನ್ನಾಗಾಯ್ತಲ್ವಾ ಭಾವ? ಹೌದು ನಂದಿನಿ, ಈಗ ಹರಕೆ ತೀರಿಸ್ಬೇಕು. ಆ ತೆಂಗಿನಕಾಯಿ ಹೊಡಿ. ನಾನಲ್ಲ ಭಾವ, ನೀನೇ ಹೊಡಿಬೇಕು. ಹೊಡಿ ಭಾವ. ಇದೇ ಕೊನೆ ತೆಂಗಿನಕಾಯಿ ಭಾವ.
ಭಾವ 101 ತೆಂಗಿನಕಾಯಿ ಹೊಡೆದಿದ್ಯಾ, ಹರಕೆ ತೀರ್ತು. ಥ್ಯಾಂಕ್ಸ್ ನಂದಿನಿ. ಒಂದು ನಿಮಿಷ. ಥ್ಯಾಂಕ್ ಯು ಭಾವ. ಈಗ ನಂಗೆ ತುಂಬ ಖುಷಿ ಆಯಿತು ನಂದಿನಿ. ಫ್ರೀಡಮ್ ಸಿಕ್ಕಿರೋಷ್ಟು ಖುಷಿ ಆಗಿದೆ. ಹೌದು ಭಾವ, ಇನ್ನು ಹಾರಿಕಾಯಿಂದ ನಿನ್ಗೆ ಯಾವ ಪ್ರಾಬ್ಲಮ್ಮೂ ಆಗಲ್ಲ. ಮನೆಗೆ ಹೋಗೋಣವಾ? 1 ನಿಮಿಷ ಭಾವ, ನಾನು ಪ್ರಸಾದ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು. ಅಮ್ಮ. ಅಯ್ಯೋ ಪಾಪು. ಅಮ್ಮ ಅಮ್ಮ, ಏನಾಯ್ತಮ್ಮ? ಕಾಲ್ಗೆ ಚುಚ್ಕೊಂತು. ಅಯ್ಯೋ ಪರವಾಗಿಲ್ಲ ಅಂಕಲ್, ನಾವೇನಿಲ್ಲ, ನೀವೇನು ಆತಂಕ ಪಡ್ಕೋಬೇಡಿ. ಆಯ್ತು ಪುಟ್ಟ. ಸರಿ ಅಂಕಲ್. ಅಣ್ಣ, ಅಭಿ ವಸು ಈಗಷ್ಟೇ ನಾನು ಕ್ರಾಸ್ ಮಾಡಿ ಹೋದ್ರು. ಅಂದ್ರೆ ಮೈಸೂರು ರಸ್ತೆ ಮೇಲೆ ಹೋಗ್ಬೇಕು. ಖಂಡಿತ ಸರ್ವಿಸ್ ರೋಡಲ್ಲೇ ಬರ್ತಾರೆ. ಆ ದಾರಿಲೇ ಅವ್ರ ಮುಂದೆ ಹೋಗಿ ಆಕ್ಸಿಡೆಂಟ್ ಮಾಡ್ಬಿಡೋಣ. ಏಯ್ ಏಯ್, ಯಾರು ನೀವೆಲ್ಲ? ನಮ್ಮ ಅಣ್ಣ ಅದಕ್ಕೆನ ಯಾಕೆ ಆಕ್ಸಿಡೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಂದಿನಿ, ನಂದಿನಿ, ಛೇ, ನಂದಿನಿ. ಛೇ, ಫೋನ್ ಕೂಡ ರೀಚ್ ಆಗ್ತಿಲ್ವಲ್ಲ. ಸರ್ವಿಸ್ ರೋಡ್ ಇಲ್ಲೇ ಹತ್ತಿರದಲ್ಲಿರಬೇಕು. ಬೇಗ ಹೋದ್ರೆ ಅಣ್ಣನ ರೀಚ್ ಆಗ್ಬೋದು. ನಂದಿನಿ, ನಂದಿನಿ, ಭಾವ ಭಾವ ಭಾವ. ಅಣ್ಣ ಬರಬೇಡ. ಅಣ್ಣ
ಕಾರ್ ನಿಲ್ಸೋಣ ಅಣ್ಣ, ಬರಬೇಡ.